ಬ್ರಾಟ್ ಯು ಬೈ ವಿಗಾರ್, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್. ಈಗಾಗಲೇ ಸಾಕಷ್ಟು ಲೆಕ್ಕಾಚಾರಗಳು ನಡೀತಾ ಇದೆ. ಯಾವಾಗ ಪ್ರಜ್ವಲ್ ರೇವಣ್ಣ ವಾಪಸ್ ಬರ್ತಾರೆ? ಇವತ್ತೇ ಪ್ರಧಾನಮಂತ್ರಿಗೆ ಸಿದ್ದರಾಮಯ್ಯನವರು ಕೂಡ ಒಂದು ಪತ್ರ ಬರೆದಿದ್ರು. ನೇರವಾಗಿ ಪಾಸ್ಪೋರ್ಟನ್ನು ಕ್ಯಾನ್ಸಲ್ ಮಾಡಿ, ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಇದೆ ಅದನ್ನು ರದ್ದಾಗಬೇಕು ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ಅದಕ್ಕೆ ಈಗ ದೇವೇಗೌಡರು ಕೂಡ ಒಂದು ಪತ್ರವನ್ನು ನೇರವಾಗಿ ಈಗ ಪ್ರಜ್ವಲ್ ರೇವಣ್ಣಗೆ ಪತ್ರ ಬರೆದು ನೀವು ಎಲ್ಲಿದ್ದರೂ ಕೂಡ ವಾಪಸ್ ಬರಬೇಕು, ಬರದೇ ಇದ್ದರೆ ನಂತರ ಕೌಟುಂಬಿಕ ಅಂತರದ ಎಚ್ಚರಿಕೆ ಎದುರಿಸಬೇಕಾಗತ್ತೆ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ದೇವೇಗೌಡರ ಈ ಸುಗ್ರೀವಾಜ್ಞೆಗೆ ಪ್ರಜ್ವಲ್ ರೇವಣ್ಣ ತಲೆಬಾಗ್ತಾರಾ, ವಾಪಸ್ ಬರ್ತಾರಾ, ಏನಾಗ್ತಾ ಇದೆ ಪತ್ರ ಅಸ್ತ್ರವನ್ನು ನೋಡ್ಕೊಂಬರೋಣ ಬನ್ನಿ. ಅತ್ಯಾಚಾರ ಮತ್ತು ಲೈಂಗಿಕ ದೌರ್ಜನ್ಯ ಪ್ರಕರಣದ ಆರೋಪಿಯಾಗಿರೋ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ತಲೆಮರೆಸಿಕೊಂಡು ಇವತ್ತಿಗೆ 26 ದಿನಗಳು ಕಳೆದಿವೆ. Come my love, please don't say no baby, come my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಪ್ರಕರಣ ಬೆಳಕಿಗೆ ಬಂದು ತಿಂಗಳಾಗ್ತಾ ಬಂದ್ರು ಪ್ರಜ್ವಲ್ ರೇವಣ್ಣ ಮಾತ್ರ ಇನ್ನೂ ವಿದೇಶದಿಂದ ವಾಪಸ್ ಬಂದಿಲ್ಲ. ತಮ್ಮ ವಿರುದ್ಧ ಲೈಂಗಿಕ ದೌರ್ಜನ್ಯದ ಆರೋಪಗಳು ಕೇಳಿ ಬರ್ತಾ ಇದ್ದಂತೆ ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಪರಾರಿಯಾಗಿದ್ರು. ಮೊನ್ನೆ ತಾನೇ ಮಾಜಿ ಸಿಎಂ HDK ಗೌರವಯುತವಾಗಿ ಬಂದು ವಿಚಾರಣೆಗೆ ಹಾಜರಾಗುವಂತೆ ಬಹಿರಂಗವಾಗಿ ಮನವಿ ಮಾಡಿದ್ರು. ಇದೀಗ ಖುದ್ದು ಮಾಜಿ ಪ್ರಧಾನಿ ದೇವೇಗೌಡರು ಪ್ರಜ್ವಲ್ಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಟ್ವಿಟರ್ ಮೂಲಕ ವಾರ್ನಿಂಗ್ ಮಾಡಿರುವ HD ದೇವೇಗೌಡರು ವಿದೇಶದಿಂದ ಕೂಡಲೇ ವಾಪಸ್ಸಾಗಿ SIT ಮುಂದೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಎಚ್ಚರಿಸಿದ್ದಾರೆ. ಅಕಸ್ಮಾತ್ ನನ್ನ ಎಚ್ಚರಿಕೆಗೆ ಮನ್ನಣೆ ಕೊಡದಿದ್ರೆ ನನ್ನ ಮತ್ತು ಕುಟುಂಬದವರ ಕೋಪ ಎದುರಿಸಬೇಕಾಗುತ್ತೆ ಅಂತ ಎಚ್ಚರಿಸಿದ್ದಾರೆ. ಅಲ್ಲದೆ ನನ್ನ ಮೇಲೆ ಗೌರವ ಇದ್ರೆ ಕೂಡಲೇ ಹಿಂತಿರುಗಬೇಕು ಅಂತ ಪತ್ರವನ್ನ ಟ್ವೀಟ್ ಮಾಡಿ ಬಹಿರಂಗ ಎಚ್ಚರಿಕೆ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಈಗ ಒಂದು ಕೆಲಸವನ್ನಷ್ಟೇ ಮಾಡಬಲ್ಲೆ. ಅದೇನಂದ್ರೆ ಪ್ರಜ್ವಲ್ನ ಎಲ್ಲಿದ್ರೂ ಬಂದು ಪೊಲೀಸರ ಮುಂದೆ ಶರಣಾಗಿ ವಿಚಾರಣೆಯನ್ನ ಎದುರಿಸಬೇಕು ಎಂದು ಯಾವುದೇ ಮುಲಾಜು ಮರ್ಜಿ ಇಲ್ಲದೆ ಹೇಳಬಲ್ಲೆ ಮತ್ತು ಹೇಳುತ್ತಿದ್ದೇನೆ ಕೂಡ. ಇದು ನಾನು ಅವನಿಗೆ ಕೊಡುತ್ತಿರುವ ಎಚ್ಚರಿಕೆ ಎಂದು ಕೂಡ ತಿಳಿಯಬೇಕು. ಅವನು ಈ ಎಚ್ಚರಿಕೆಗೆ ಮನ್ನಣೆ ಕೊಡದಿದ್ದಲ್ಲಿ ಅವನು ನನ್ನ ಮತ್ತು ಕುಟುಂಬದವರೆಲ್ಲರ ಕೋಪವನ್ನ ಎದುರಿಸಬೇಕಾಗುತ್ತದೆ. ಅವನು ಎಸಗಿದ್ದಾನೆ ಎನ್ನಲಾದ ತಪ್ಪುಗಳನ್ನು ತೀರ್ಮಾನಿಸಲು ಕಾನೂನು ಇದೆ. ಆದರೆ ಈ ಎಚ್ಚರಿಕೆಗೆ ಅವನು ತಲೆಬಾಗದಿದ್ದಲ್ಲಿ ಅವನು ಮನೆಯವರ ಕಣ್ಣಲ್ಲಿ ಏಕಾಂಗಿಯಾಗುವುದರಲ್ಲಿ ಸಂದೇಹವಿಲ್ಲ. ನನ್ನ ಬಗ್ಗೆ ಅವನಿಗೆ ಏನಾದರೂ ಗೌರವವಿದ್ದಲ್ಲಿ ಅವನು ಕೂಡಲೇ ಹಿಂದಿರುಗಿ ಬರಬೇಕು. ನಾನಾಗಲಿ ನನ್ನ ಕುಟುಂಬದವರಾಗಲಿ ಈ ವಿಚಾರಣೆಯಲ್ಲಿ ಹಸ್ತಕ್ಷೇಪ ಮಾಡುವುದಿಲ್ಲ ಎಂದು ಭರವಸೆ ಕೊಡುತ್ತೇನೆ. ಇದರಲ್ಲಿ ಯಾವುದೇ ಭಾವನೆಗೆ ಸಿಲುಕದೆ ಅವನು ಎಸಗಿದ್ದಾನೆ ಎನ್ನಲಾದ ಕೃತ್ಯಗಳು ಮತ್ತು ತಪ್ಪುಗಳಿಂದ ನೊಂದಿರುವ ಅನ್ಯಾಯಕ್ಕೆ ಒಳಗಾಗಿರುವ ಎಲ್ಲರಿಗೂ ನ್ಯಾಯ ಸಿಗುವುದಷ್ಟೇ ನನಗೆ ಮುಖ್ಯ. ದೇವೇಗೌಡರು ಪತ್ರ ಇದು ತಗೊಳ್ಳೋಣ. ಇದು ಇನ್ವರ್ಟರ್ AC. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ AC ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ AC ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು V-Guard ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. V-Guard, India's #1 stabilizer. ಬರೆದಿದ್ದಕ್ಕೆ ಕಿಡಿಕಾರಿರುವ ಸಿಎಂ ಸಿದ್ದರಾಮಯ್ಯ ಅವನನ್ನ ವಿದೇಶಕ್ಕೆ ಕಳಿಸಿದ್ದೆ ಅವರು. ಈಗ ಪತ್ರ ಬರೆದು ಏನ್ ಮಾಡ್ತಾರೆ? ನನ್ನ ಪ್ರಕಾರ ಪ್ರಜ್ವಲ್ ರೇವಣ್ಣನನ್ನ ವಿದೇಶಕ್ಕೆ ಕಳಿಸಿದ್ದು ಅವರೇ ಅಂತ ಮೈಸೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ. ನನ್ನ ಪ್ರಕಾರ ಕಳಿಸಿರೋರೇ ಅವರಲ್ವಾ? ಪತ್ರ ಬರೆಯೋದು ಸುಮ್ಮನೆ ಪಬ್ಲಿಕ್ ಕನ್ಸಂಪ್ಷನ್. ಈ ಮಧ್ಯೆ ಖುದ್ದು ಸಿಎಂ ಸಿದ್ದರಾಮಯ್ಯನವರು ಕೇಂದ್ರ ಸರ್ಕಾರಕ್ಕೆ ಪ್ರಜ್ವಲ್ ರೇವಣ್ಣನ ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದು ಮಾಡುವಂತೆ ಕೋರಿ ಪತ್ರ ಕೂಡ ಬರೆದಿದ್ರು. ಸಿಎಂ ಬಳಿಕ SIT ಕೂಡ ಬಂಧನದ ವಾರಂಟ್ ಉಲ್ಲೇಖಿಸಿ ವಿದೇಶಾಂಗ ಇಲಾಖೆಗೆ ಪತ್ರ ರವಾನಿಸಿತ್ತು. ಆದರೆ ಈ ಯಾವ ಪತ್ರಕ್ಕೂ ಉತ್ತರ ಬಂದಿಲ್ಲ ಅಂತ ಇದೀಗ ಸಿಎಂ ಸಿದ್ದರಾಮಯ್ಯನವರು ಪ್ರಧಾನಿ ಮೋದಿಗೆ 2ನೇ ಪತ್ರ ಬರೆದಿದ್ದಾರೆ. ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೇ, ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಸರಣಿ ಕುಕೃತ್ಯಗಳ ಬಗ್ಗೆ ನಾನು ನಿಮಗೆ ಮತ್ತೆ ಪತ್ರ ಬರೆಯುತ್ತಿದ್ದೇನೆ. ರಾಜ್ಯ ಮಾತ್ರವಲ್ಲ, ರಾಷ್ಟ್ರ ಮಟ್ಟದಲ್ಲೂ ಜನರನ್ನ ಬೆಚ್ಚಿ ಬೀಳಿಸಿದ ಪ್ರಕರಣ ಇದು.
ತಲೆ ತಗ್ಗಿಸುವಂತಹ ಪ್ರಕರಣದಲ್ಲಿ ಹಾಸನ ಲೋಕಸಭಾ ಕ್ಷೇತ್ರದ ಹಾಲಿ ಸಂಸದ ಹಾಗೂ ಈ ಬಾರಿ ಚುನಾವಣೆಯಲ್ಲಿ ಮತ್ತೆ ಸ್ಪರ್ಧಿಸಿರುವ ಮಾಜಿ ಪ್ರಧಾನಿಗಳ ಮೊಮ್ಮಗ ಪ್ರಜ್ವಲ್ ರೇವಣ್ಣ ಏಪ್ರಿಲ್ 27, 2024ರಂದು ದೇಶ ಬಿಟ್ಟು ತಲೆಮರೆಸಿಕೊಂಡಿದ್ದಾನೆ. ಮೊದಲ ಎಫ್ಐಆರ್ ದಾಖಲಾಗುವ ಕೆಲವೇ ಗಂಟೆಗಳಲ್ಲಿ ತನ್ನ ರಾಜತಾಂತ್ರಿಕ ಪಾಸ್ಪೋರ್ಟ್ ಸಂಖ್ಯೆ D11355000 ಬಳಸಿಕೊಂಡು ಜರ್ಮನಿಗೆ ಪರಾರಿಯಾಗಿದ್ದಾನೆ. ಕ್ರಿಮಿನಲ್ ಪ್ರಕರಣದ ವಿಚಾರಣೆಯಿಂದ ತಪ್ಪಿಸಿಕೊಳ್ಳಲು ರಾಜತಾಂತ್ರಿಕ ಪಾಸ್ಪೋರ್ಟ್ ಸೌಲಭ್ಯವನ್ನ ದುರ್ಬಳಕೆ ಮಾಡಿಕೊಂಡಿದ್ದಾನೆ. ಸಂತ್ರಸ್ತರಿಗೆ ನ್ಯಾಯ ಒದಗಿಸಲು ಕರ್ನಾಟಕ ಸರ್ಕಾರ ವಿಶೇಷ ತನಿಖಾ ತಂಡವನ್ನ ನೇಮಕ ಮಾಡಿದೆ. ಲುಕ್ಔಟ್ ನೋಟಿಸ್, ಬ್ಲೂ ಕಾರ್ನರ್ ನೋಟಿಸ್ ಜಾರಿ ಮಾಡಿದ್ರೂ ಪ್ರಜ್ವಲ್ ರೇವಣ್ಣ ತಲೆಮರೆಸಿಕೊಂಡಿದ್ದಾನೆ. ಪ್ರಜ್ವಲ್ ರೇವಣ್ಣ ವಿರುದ್ಧ ಅತ್ಯಾಚಾರ, ಲೈಂಗಿಕ ದೌರ್ಜನ್ಯ, ಮಹಿಳೆಯ ಖಾಸಗಿತನಕ್ಕೆ ಧಕ್ಕೆ, ಮಹಿಳೆಗೆ ಬೆದರಿಕೆ ಒಡ್ಡುವ ನಿಟ್ಟಿನಲ್ಲಿ ಲೈಂಗಿಕ ಕ್ರಿಯೆಯ ವಿಡಿಯೋ ಚಿತ್ರೀಕರಣದಂತಹ ಗಂಭೀರ ಆರೋಪಗಳಿವೆ. ಇಂತಹ ಉದ್ದೇಶಪೂರ್ವಕ ಕೃತ್ಯಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲು ಕೇಂದ್ರ ಸರ್ಕಾರ ಅಥವಾ ಸಂಸ್ಥೆಗಳಿಗೆ ಅಧಿಕಾರವಿದೆ. ಹೀಗಾಗಿ 1967ರ ಪಾಸ್ಪೋರ್ಟ್ ಕಾಯ್ದೆ ಪ್ರಕಾರ ಪ್ರಜ್ವಲ್ ರೇವಣ್ಣನ ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದುಪಡಿಸಿ ದೇಶಕ್ಕೆ ಮರಳುವಂತೆ ಮಾಡಿ ಎಂದು ಮನವಿ ಮಾಡುತ್ತಿದ್ದೇನೆ. ಮೊನ್ನೆ ಪ್ರಕರಣದಿಂದ ಅಂತರ ಕಾಯ್ದುಕೊಳ್ಬೇಕು ಅಂತ ತಮ್ಮ ಶಾಸಕರು ಮತ್ತು ಸಚಿವರಿಗೆ ಕಿವಿ ಮಾತು ಹೇಳಿದ್ದ ಸಿಎಂ ಇಂದು 2ನೇ ಪತ್ರ ಬರೆಯುವ ಮೂಲಕ ಮತ್ತೆ ಕೇಂದ್ರದ ಅಂಗಳಕ್ಕೆ ಪಾಸ್ಪೋರ್ಟ್ ರದ್ದತಿಯ ಚೆಂಡು ಎಸೆದಿದ್ದಾರೆ. ಹಾಗಾದ್ರೆ ಪ್ರಜ್ವಲ್ ರೇವಣ್ಣ ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದಾಗುತ್ತಾ? ಅದಕ್ಕಿರೋ ಪ್ರಕ್ರಿಯೆಗಳೇನು? ಅಷ್ಟಕ್ಕೂ ಪಾಸ್ಪೋರ್ಟ್ ರದ್ದು ಮಾಡೋದ್ಯಾರು ಅಂತ ಡೀಟೇಲ್ ಆಗಿ ಹೇಳ್ತೀವಿ ನೋಡಿ. ಭಾರತದಲ್ಲಿ 3 ರೀತಿಯ ಪಾಸ್ಪೋರ್ಟ್ ವಿತರಣಾ ವ್ಯವಸ್ಥೆ ಇದೆ. ನಾಗರಿಕರಿಗೆ ಕಡು ನೀಲಿ ಬಣ್ಣದ 36 ಹಾಗೂ 60 ಪುಟಗಳಿರೋ ಪಾಸ್ಪೋರ್ಟ್ ಕೊಡಲಾಗುತ್ತೆ. ಎರಡನೆಯದ್ದು ದೇಶದ ಉನ್ನತ ಅಧಿಕಾರಿಗಳಿಗೆ ಬಿಳಿ ಬಣ್ಣದ ಪಾಸ್ಪೋರ್ಟ್ ನೀಡಲಾಗುತ್ತೆ. ಮೂರನೆಯದ್ದು ಈಗ ಚರ್ಚೆಯಲ್ಲಿರೋ ರಾಜತಾಂತ್ರಿಕ ಪಾಸ್ಪೋರ್ಟ್ ಕೊಡಲಾಗುತ್ತೆ. ಇದು ಕೆಂಗಂದು ಅಂದ್ರೆ ಮರೂನ್ ಬಣ್ಣದಲ್ಲಿರುತ್ತೆ. 28 ಪುಟಗಳಿರೋ ಈ ಪಾಸ್ಪೋರ್ಟ್ 5 ವರ್ಷಗಳ ಅವಧಿ ಹೊಂದಿರುತ್ತೆ. ಭಾರತೀಯ ವಿದೇಶಾಂಗ ಸೇವೆಗಳ ಎ ಮತ್ತು ಬಿ ಬ್ರಾಂಚ್ನಲ್ಲಿ ಕೆಲಸ ಮಾಡೋ ಆಯ್ದ ಅಧಿಕಾರಿಗಳು, ವಿದೇಶಾಂಗ ಸಚಿವಾಲಯದ ಅಡಿಯಲ್ಲಿ ಕೆಲಸ ಮಾಡೋ ಅಧಿಕಾರಿಗಳು ಮತ್ತು ಅಧಿಕೃತ ಉದ್ದೇಶಗಳಿಗಾಗಿ ವಿದೇಶಕ್ಕೆ ಭೇಟಿ ನೀಡೋ ಸಾಂವಿಧಾನಿಕ ಹುದ್ದೆಯ ವ್ಯಕ್ತಿಗಳು ಸೇರಿದಂತೆ ಆಯ್ಕೆಯಾಗೋ ಜನಪ್ರತಿನಿಧಿಗಳು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಪಡೆಯಬಹುದು. ಸಂವೇದನಾಶೀಲತೆಯಿಂದ ತಕ್ಷಣವೇ ಆರಾಮ ಪಡೆಯಿರಿ. ಸೆನ್ಸೊಡೈನ್ ರ್ಯಾಪಿಡ್ ರಿಲೀಫ್ ಜೊತೆಗೆ. ಇದರಡಿಯಲ್ಲೇ ಪ್ರಜ್ವಲ್ ರೇವಣ್ಣ ಈಗ ರಾಜತಾಂತ್ರಿಕ ಪಾಸ್ಪೋರ್ಟ್ ಹೊಂದಿದ್ದಾರೆ. ಇನ್ನು ಈ ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದು ಮಾಡಲು ಭಾರತೀಯ ವಿದೇಶಾಂಗ ಇಲಾಖೆಗೆ ಎಸ್ಐಟಿ ಅಧಿಕಾರಿಗಳು ರಾಜ್ಯ ಗೃಹ ಇಲಾಖೆ ಮುಖಾಂತರ ಪತ್ರ ಬರೆದಿದ್ದಾರೆ. ನ್ಯಾಯಾಲಯದ ಅರೆಸ್ಟ್ ವಾರೆಂಟ್ ಉಲ್ಲೇಖಿಸಲಾಗಿದೆ. ಹೀಗಾಗಿ ಪಾಸ್ಪೋರ್ಟ್ ರದ್ದು ಪ್ರಕ್ರಿಯೆ ಬಗ್ಗೆ ಈಗಾಗಲೇ ಪರಿಶೀಲನೆ ಆರಂಭಿಸಲಾಗಿದೆ. ಹಾಗೆ ನೋಡಿದರೆ ಪಾಸ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಭಾರತೀಯ ವಿದೇಶಾಂಗ ಇಲಾಖೆ ಅಡಿಯಲ್ಲಿ ಬರುತ್ತೆ. ಆದರೆ ಯಾರೇ ಮನವಿ ಕೊಟ್ಟರೂ ತಕ್ಷಣ ರದ್ದತಿ ಸಾಧ್ಯವಿಲ್ಲ. ಯಾಕಂದರೆ ತನಿಖಾ ಸಂಸ್ಥೆಗಳು ಕೋರ್ಟ್ ಅನುಮತಿ ಪಡೆಯಬೇಕು. ಬಳಿಕ ಆ ಅನುಮತಿ ಪತ್ರವನ್ನು ಗೃಹ ಇಲಾಖೆಗೆ ರವಾನಿಸಲಾಗುತ್ತೆ. ಗೃಹ ಇಲಾಖೆ ಪರಿಶೀಲನೆ ನಡೆಸಿ ಸಮ್ಮತಿ ಸೂಚಿಸಿದ್ರೆ ವಿದೇಶಾಂಗ ಇಲಾಖೆ ಪಾಸ್ಪೋರ್ಟ್ ರದ್ದು ಮಾಡುತ್ತೆ. ಒಮ್ಮೆ ಪಾಸ್ಪೋರ್ಟ್ ರದ್ದಾದರೆ ಈ ಬಗ್ಗೆ ಎಲ್ಲ ದೇಶಗಳ ಇಮಿಗ್ರೇಷನ್ಗೂ ಮಾಹಿತಿಯನ್ನು ರವಾನಿಸಲಾಗುತ್ತೆ. ಹೀಗಾಗಿ ಪ್ರಜ್ವಲ್ ರೇವಣ್ಣ ಭಾರತಕ್ಕೆ ಬರಲೇಬೇಕಾದ ಅನಿವಾರ್ಯತೆ ಸೃಷ್ಟಿಯಾಗುತ್ತೆ. ಭಾರತಕ್ಕೆ ಮರಳದೆ ಪ್ರಜ್ವಲ್ಗೆ ಬೇರೆ ದಾರಿಯೇ ಇರೋದಿಲ್ಲ. ಇದಲ್ಲದೆ ಪಾಸ್ಪೋರ್ಟ್ ರದ್ದಾದ ಬಳಿಕ 2 ವಿಧಾನಗಳಲ್ಲಿ ಪ್ರಜ್ವಲ್ ರೇವಣ್ಣನನ್ನ ಭಾರತಕ್ಕೆ ಕರೆತರಬಹುದು. ಯಾವ ದೇಶದಲ್ಲಿದ್ದಾರೋ ಅಲ್ಲಿಯ ಹಸ್ತಾಂತರ ಪ್ರಕ್ರಿಯೆಯಡಿ ವಾಪಸ್ ಕರೆತರಬಹುದಾಗಿದೆ. ಆದರೆ ಆ ದೇಶದ ನಡುವೆ ಭಾರತ ಈ ಮೊದಲು ಒಪ್ಪಂದ ಮಾಡಿಕೊಂಡಿರಬೇಕು. ಇಲ್ಲವಾದಲ್ಲಿ ಗಡೀಪಾರು ಪ್ರಕ್ರಿಯೆ ಮೂಲಕವೂ ಪ್ರಜ್ವಲ್ ಅವರನ್ನ ಕರೆಸಬಹುದು. ಇನ್ನೊಂದು ವಿಚಾರ ಅಂದರೆ ಈ ಸಂಸತ್ನ ಅವಧಿ ಇರೋವರೆಗೂ ಪ್ರಜ್ವಲ್ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಹೊಂದಬಹುದಾಗಿದೆ. ಜೂನ್ 4ರಂದು ಫಲಿತಾಂಶ ಹೊರಬೀಳಲಿದ್ದು ಅಂದು ಸಹಜವಾಗಿಯೇ 17ನೇ ಸಂಸದ ಸ್ಥಾನವನ್ನು ಪ್ರಜ್ವಲ್ ರೇವಣ್ಣ ಕಳೆದುಕೊಳ್ತಾರೆ. ಅದರ ಜೊತೆಯಲ್ಲೇ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಅವಧಿಯು ಮುಕ್ತಾಯವಾಗಲಿದೆ. ಅದರಂತೆ ಪ್ರಜ್ವಲ್ ಚುನಾವಣೆಯಲ್ಲಿ ಗೆದ್ದರೂ ಪಾಸ್ಪೋರ್ಟ್ ಅವಧಿ ಮುಕ್ತಾಯಗೊಂಡು ಅವರು ದೇಶಕ್ಕೆ ವಾಪಸ್ ಆಗಲೇಬೇಕು. ಹೆಚ್ಚಂದ್ರೆ ಇನ್ನೊಂದು ತಿಂಗಳು ವಿದೇಶದಲ್ಲಿರಬಹುದು. ಪಾಸ್ಪೋರ್ಟ್ ಅವಧಿ ಮುಗಿಯುತ್ತಿದ್ದಂತೆ ಅವರು ವಾಪಸ್ ಬರಲೇಬೇಕು. ಇಲ್ಲದೇ ಇದ್ದಲ್ಲಿ ಕಾನೂನು ರೀತಿ ಅವರನ್ನು ಆ ದೇಶವೇ ವಾಪಸ್ ಕಳುಹಿಸೋ ಅಥವಾ ಕರೆತರೋ ಕೆಲಸ ನಡೆಯಲಿದೆ. ಬ್ಯೂರೋ ರಿಪೋರ್ಟ್, TV9.
ಇನ್ನು MLC ಚುನಾವಣೆ ನಡೀತಾ ಇದೆ. ಈ ಬಾರಿ 11 ಸ್ಥಾನ ಖಾಲಿ ಇದೆ. ಈ 11 ಸ್ಥಾನದಲ್ಲಿ ಕಾಂಗ್ರೆಸ್ಗೆ 7 ಸ್ಥಾನ ಸಿಕ್ಕರೆ ಬಿಜೆಪಿಗೆ 3 ಸ್ಥಾನ ತನ್ನದಾಗಿಸ್ಕೋಬಹುದಾಗುತ್ತೆ. ಇದ್ರ ಜೊತೆಗೆ JDSಗೆ 1 ಸ್ಥಾನ ಗೆಲ್ಲುವಂತ ಸಾಧ್ಯತೆ ಇದೆ. ಹೀಗಾಗಿ ಈಗ ಮೂರು ಪಕ್ಷದಲ್ಲೂ ಕೂಡ ಟಿಕೆಟ್ಗೋಸ್ಕರ ಭಾರಿ ಲಾಬಿ ನಡೀತಾ ಇದೆ. ಈಗ TV9 ಬಳಿ ಎಕ್ಸ್ಕ್ಲೂಸಿವ್ ಅಂತ ಲೀಸ್ಟ್ಗಳು ಸಿಕ್ಕಿದೆ. ಕಾಂಗ್ರೆಸ್ನಲ್ಲಿ ಯಾರ್ಯಾರು ಲಾಬಿ ಮಾಡ್ತಾ ಇದ್ದಾರೆ, ಯಾರ್ಯಾರು ಮುಂಚೂಣಿಲಿದ್ದಾರೆ, ಇನ್ನು ಬಿಜೆಪಿಯ ಲೀಸ್ಟ್ ಹೇಗಿದೆ, ಜೊತೆಗೆ JDS ಹೇಗೆ ತನ್ನ ಒಂದು ಸೀಟನ್ನು ಉಳಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದೆ. ಇದರ ಡೀಟೇಲ್ ಅನ್ನ ತೋರಿಸ್ತೀನಿ ನೋಡಿ. ಲೋಕಸಭಾ ಚುನಾವಣೆ ಮುಗಿಯುತ್ತಿದ್ದಂತೆ ಈಗ ವಿಧಾನ ಪರಿಷತ್ ಫೈಟ್ ಕಾಂಗ್ರೆಸ್, ಬಿಜೆಪಿ ಹಾಗೂ JDS ಪಕ್ಷದಲ್ಲಿ ಜೋರಾಗ್ತಾನೆ ಇದೆ. TV9 ನಿಮಗೆ 3 ಪಕ್ಷಗಳಲ್ಲಿ ನಡೆಯುತ್ತಿರುವ ಪರಿಷತ್ ಲಾಬಿಯ ಪಿನ್ ಟು ಪಿನ್ ಇನ್ಸೈಡ್ ಸುದ್ದಿಯನ್ನ ಹೇಳ್ತೀವಿ ಕೇಳಿ. ಚಿಂತಕರ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು ಕೇಸರಿಯಿಂದ ಮನೋಲ್ಲಾಸ. ಕ್ಷಣಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಚಾವಡಿ ಎಂದೇ ಕರೆಯಲಾಗುವ ಪರಿಷತ್ಗೆ ಸಾಮಾನ್ಯವಾಗಿ ತಜ್ಞರು, ಯೋಗ್ಯರು, ಅಶಕ್ತ ಕೆಳ ಸಮುದಾಯಗಳಿಗೆ ಪ್ರಾತಿನಿಧ್ಯ ನೀಡಲಾಗ್ತದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಪರಿಷತ್ ಅನ್ನೋದು ರಾಜಕೀಯ ಪರಿಹಾರ ಕೇಂದ್ರವಾಗಿ ಮಾರ್ಪಡ್ತಾ ಇರೋದು ಅಚ್ಚರಿಯ ಸಂಗತಿ. ಇನ್ನು ಪಾರ್ಟಿಗಳ ಅಸಲಿ ವಿಚಾರಕ್ಕೆ ಬರೋಣ. ಕಾಂಗ್ರೆಸ್ ಅಂದ್ರೆ ಹಿಂದುಳಿದವರು, ದಲಿತರು ಮತ್ತು ಸಣ್ಣ ಸಮುದಾಯಗಳ ಪರ ಅನ್ನೋ ಟ್ರೆಂಡ್ ಮಾರ್ಕ್ ಇದೆ. ಆದ್ರೆ ಇತ್ತೀಚಿನ ಕಾಂಗ್ರೆಸ್ ನಡೆ ಗಮನಿಸ್ತಾ ಇದ್ರೆ ಪರಿಷತ್ ಅಥವಾ ರಾಜ್ಯಸಭಾದಂತಹ ಸ್ಥಾನಗಳು ಉಳ್ಳವರ ಅಂತಃಪುರವಾಗಿದೆ. ಇದಕ್ಕೆ ಕೌಂಟರ್ ಆಗಿ ಬಿಜೆಪಿ ಅತಿ ಸಣ್ಣ ಸಮುದಾಯದ ಶಾಂತರಾಮ್ ಸಿದ್ದಿ, ತಳವಾರ ಸಾಬಣ್ಣ, ನಾರಾಯಣ್ ಸಾ ಭಾಂಡಾಗೆ, ಅಶೋಕ ಗಸ್ತಿಯಂತವರಿಗೆ ಮಣೆ ಹಾಕಿ ನಾವೇ ಹಿಂದುಳಿದವರ ಅಸಲಿ ಚಾಂಪಿಯನ್ ಅಂತ ಹೇಳ್ತಾರೆ. ಹೀಗಾಗಿ ಈಗ ಕಾಂಗ್ರೆಸ್ ಜಾತಿ ಸಮೀಕರಣಕ್ಕೆ ಮುಂದಾಗ್ತಾ ಇದೆ. TV9ಗೆ ಸಿಕ್ಕಿರುವ ಮಾಹಿತಿ ಪ್ರಕಾರ ಕೈಪಾಳ್ಯದಲ್ಲಿ ಪರಿಷತ್ ಜಾತಿ ಲೆಕ್ಕಾಚಾರದ ಜೊತೆ ಉಂಡ ಋಣ ತೀರಿಸುವ ಸಮೀಕರಣ ನಡೆಯುತ್ತಿದೆ. ಹೀಗಾಗಿ ಆಕಾಂಕ್ಷಿಗಳ ಪಟ್ಟಿ ಸಹ ದೊಡ್ಡದಾಗಿಯೇ ಇದೆ. ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ನಡೆಯುವ ಒಟ್ಟು 11 ಸ್ಥಾನಗಳ ಪೈಕಿ ಕಾಂಗ್ರೆಸ್ 7 ಸೀಟುಗಳನ್ನು ತನ್ನದಾಗಿಸಿಕೊಳ್ಳಬಹುದು. ಇರುವ 7 ಸ್ಥಾನಕ್ಕೆ 40ಕ್ಕೂ ಹೆಚ್ಚು ಮಂದಿ ಆಕಾಶ ಭೂಮಿ ಪಾತಾಳದಲ್ಲೂ ಲಾಬಿ ನಡೆಸ್ತಾ ಇದ್ದಾರೆ. ಸಿಎಂ ಪುತ್ರ ಯತೀಂದ್ರ ಸಿದ್ದರಾಮಯ್ಯಗೆ ಲಿಸ್ಟ್ನಲ್ಲಿ ಮೊದಲ ಪ್ರಾಶಸ್ತ್ಯ ಸಿಗುವ ಸಾಧ್ಯತೆ ಇದೆ. ಜೊತೆಗೆ ಅತಿ ಹಿಂದುಳಿದ ಸಮುದಾಯದಿಂದ ಮಾಜಿ MLC MC ವೇಣುಗೋಪಾಲ್, ರಾಜು ಸಮುದಾಯದಿಂದ ಬೋಸ್ರಾಜ್, ಒಕ್ಕಲಿಗ ಸಮುದಾಯದಿಂದ ಹಾಲಿ ಸಿಎಂ ರಾಜಕೀಯ ಕಾರ್ಯದರ್ಶಿ ಡಾಕ್ಟರ್ ಕೆ ಗೋವಿಂದರಾಜ್, ಮೈಸೂರು ಗ್ರಾಮಾಂತರ ಕಾಂಗ್ರೆಸ್ ಅಧ್ಯಕ್ಷ ವಿಜಯ್ ಕುಮಾರ್, ಮಾಜಿ ಸಭಾಪತಿ BL ಶಂಕರ್, DKಶಿ ಆಪ್ತ ವಿನಯ್ ಕಾರ್ತಿಕ್ ರೇಸ್ನಲ್ಲಿ ಇದ್ರೆ ದಲಿತ ಕೋಟಾದಡಿ ಖರ್ಗೆ ಆಪ್ತ FH ಚಕ್ಕಪ್ಪ, ಹುಲಿಕೇಶಿ ನಗರ ಮಾಜಿ ಶಾಸಕ ಪ್ರಸನ್ನ ಕುಮಾರ್, ಮಾಜಿ BBMP ಮೇಯರ್ ಸಂಪತ್ ರಾಜ್ ಹೆಸರು ಮುಂಚೂಣಿಯಲ್ಲಿದೆ. ಇನ್ನು ST ಸಮುದಾಯದಿಂದ ವರುಣಾ ಕ್ಷೇತ್ರದ ಮುಖಂಡ ಹಾಗೂ ಸಿಎಂ ಆಪ್ತ ಬಸವರಾಜ್ ಹೆಸರು ಇದ್ರೆ ಅಲ್ಪಸಂಖ್ಯಾತರ ಕೋಟಾದಡಿ ಐವಾನ್ ಡಿಸೋಜಾ ಹಾಗೂ ಅಘಾ ಖಾನ್ ಹೆಸರಿದೆ. ಇನ್ನು ಮಹಿಳಾ ಕೋಟಾದಡಿ ಮಾಜಿ ಸಚಿವೆ ರಾಣಿ ಸತೀಶ್ ಹಾಗೂ ಪುಷ್ಪಾ ಅಮರನಾಥ್ ಹೆಸರು ಸಹ ಜೋರಾಗಿ ಕೇಳಿ ಬರ್ತಾ ಇದೆ. ಈ ಎಲ್ಲ ಆಕಾಂಕ್ಷಿಗಳ ಮಧ್ಯೆ ಇಂದು ಆಪ್ತರ ಮೂಲಕ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಲಾಬಿ ನಡೆಸಿದ್ದಾರೆ. ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ನೂರಾರು ಸಂಖ್ಯೆಯಲ್ಲಿ ರಮೇಶ್ ಕುಮಾರ್ ಆಪ್ತರು ಶಕ್ತಿ ಪ್ರದರ್ಶನ ನಡೆಸಿದ್ದು ಅವರನ್ನ MLC ಮಾಡುವಂತೆ ಸಿಎಂ ಸಿದ್ದರಾಮಯ್ಯ ಹಾಗೂ DCM DKಶಿಗೆ ಮನವಿ ಮಾಡಿದ್ರು. ಅತ್ತ ಚಿತ್ರದುರ್ಗದಲ್ಲಿ ಆಂಜನೇಯ ಬೆಂಬಲಿಗರು ಸುದ್ದಿಗೋಷ್ಠಿ ನಡೆಸಿ ದಲಿತ ಸಮುದಾಯದ ರಾಜ್ಯ ಮಟ್ಟದ ನಾಯಕನಿಗೆ MLC ಸ್ಥಾನ ಕೊಡಬೇಕು ಅಂತ ಆಗ್ರಹಿಸಿದ್ರು. ಇನ್ನು ಬಿಜೆಪಿ ಇರೋ 3 ಸ್ಥಾನಕ್ಕೆ ಯಾರ್ಯಾರಿಗೆ ನೀಡೋದು ಅನ್ನೋ ಟೆನ್ಷನ್ ಅಲ್ಲಿದೆ. ಅತ್ತ ಕೇಸರಿ ಪಾಳ್ಯದಲ್ಲೂ ಸಹ 40ಕ್ಕೂ ಹೆಚ್ಚು ಆಕಾಂಕ್ಷಿಗಳ ಪೈಕಿ ಕೆಲವರು ಬಯೋಡೇಟಾ ಹಿಡಿದು ನಾಯಕರ ನಿವಾಸಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ. ಹೀಗಾಗಿ ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ತಲೆನೋವೇ ಬೇಡ ಅಂತ ರಾಜ್ಯ ನಾಯಕರು ಕೇಂದ್ರದಲ್ಲೇ ಚೆಂಡೆಸೆದು ತಮ್ಮ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಪೂರ್ಣಗೊಳಿಸಿದ್ದಾರೆ. ಮಾಜಿ ಸಚಿವ CT ರವಿ ಹೆಸರು ಮುಂಚೂಣಿಯಲ್ಲಿದ್ದರೆ ಅದೇ ರೀತಿ ಮಾಜಿ ಮಂತ್ರಿ ಮಾಧುಸ್ವಾಮಿ ಸಹ ರೇಸ್ನಲ್ಲಿದ್ದಾರೆ. ಇನ್ನು AS ಪಾಟೀಲ್ ನಡಹಳ್ಳಿ, ಮಾಜಿ ಉಪಮೇಯರ್ ಮತ್ತು ನೇಕಾರ ಸಮುದಾಯದ S ಹರೀಶ್, ಕೊಡವ ಸಮುದಾಯದ ರೀನಾ ಪ್ರಕಾಶ್, ಮಗವೀರ ಸಮುದಾಯದ ಪ್ರಮೋದ್ ಮಧ್ವರಾಜ್, ಕೋಲಿ ಸಮುದಾಯದ N ರವಿಕುಮಾರ್ ಹಾಗೆ ಕುರುಬ ಸಮುದಾಯದ ರಘುನಾಥ್ ರಾವ್, ಮಲ್ಕಾಪುರೆ ಹೆಸರು ಟಾಪ್ ಲಿಸ್ಟ್ನಲ್ಲಿದೆ ಎನ್ನಲಾಗಿದೆ.
ಇನ್ನು ಜೆಡಿಎಸ್ಗೆ ಕೇವಲ 1 ಸ್ಥಾನ ದೊರಕುವ ಸಾಧ್ಯತೆ ಇದ್ದು ಎಚ್ ಡಿ ಕುಮಾರಸ್ವಾಮಿ ಲೋಕಸಭಾ ಚುನಾವಣೆ ಗೆದ್ರೆ 1 ಮತ ಕಡಿಮೆಯಾಗಲಿದೆ. ಹೀಗಾಗಿ ಹೆಚ್ಚುವರಿ ಮತ ಸೇರಿದಂತೆ 2 ಮತದ ಅವಶ್ಯಕತೆ ಜೆಡಿಎಸ್ಗಿದೆ. ಈಗಾಗಲೇ ಬಿಜೆಪಿ ನಾಯಕರ ಜೊತೆ ಮಾತುಕತೆ ಸಹ ನಡೆದಿದ್ದು ಜೆಡಿಎಸ್ನಿಂದ ಕುಪೇಂದರ್ ರೆಡ್ಡಿ, ಫಾರೂಕ್ ಹಾಗೂ ಜವರಾಯಿಗೌಡ ಹೆಸರು ಜೋರಾಗಿ ಕೇಳಿಬಂದಿದೆ. ಒಟ್ನಲ್ಲಿ ಪರಿಷತ್ ಎಂಬ ರಾಜಕೀಯದ ಹಾವು ಏಣಿ ಆಟದಲ್ಲಿ ಕ್ಷಣ ಕ್ಷಣಕ್ಕೂ ಏರಿಳಿತಗಳು ಜೋರಾಗ್ತಾನೆ ಇದೆ. ಹೀಗಾಗಿ ಕೈಗೆ ಬಿ ಫಾರಂ ಸಿಕ್ಕಿ ನಾಮಪತ್ರ ಸಲ್ಲಿಕೆಯಾಗುವ ಕೊನೆ ಕ್ಷಣದವರೆಗೂ ಯಾರೂ ಎದೆ ತಟ್ಟಿ ಹೇಳುವ ಸಾಧ್ಯತೆಯಲ್ಲಿಲ್ಲ. ಪ್ರಸನ್ನ ಜೊತೆ ಪ್ರಮೋದ್, TV9 ಬೆಂಗಳೂರು. ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಆ ಒಂದು ಮಾತನಾಡಿದ್ರು. ಆ ಮಾತಿನ ಬಳಿಕ ಒಂದು ದೊಡ್ಡ ಚರ್ಚೆ ಶುರುವಾಯಿತು. ಚರ್ಚೆ ಕೇವಲ ಚರ್ಚೆಗಷ್ಟೇ ಸೀಮಿತವಾಗಿಲ್ಲ, ಅದಾದ ಬಳಿಕ ಮುಂದಿನ ಲೆಕ್ಕಾಚಾರ ಕೂಡ ಆರಂಭವಾಗ್ತಾ ಇದೆ. ಹಾಗಾದರೆ ಆ ಮಾತೇನು, ಚರ್ಚೆ ಏನು, ಲೆಕ್ಕಾಚಾರ ಏನು, ಈ ಸ್ಟೋರಿಲಿ ನೋಡೋಣ ಬನ್ನಿ. ನನ್ನ ಲೀಡರ್ಶಿಪ್ ಅಲ್ಲಿ ಪಕ್ಷ ಅಧಿಕಾರಕ್ಕೆ ಬಂದಿದೆಯಲ್ಲ ಇಲ್ಲ, ಉತ್ತರ ಕನ್ನಡ ಸಮರ್ಥರಿಗೆ ಕೂಡ ಹೇಳಿದ್ರು. ಬರೋಬ್ಬರಿ 135 ಸ್ಥಾನಗಳನ್ನ ಗೆದ್ದು ಬೀಗಿದ್ದ ಕಾಂಗ್ರೆಸ್ ಇದೀಗ ಅಧಿಕಾರಕ್ಕೆ ಬಂದು ಭರ್ತಿ 1 ವರ್ಷ ಯಶಸ್ವಿಯಾಗಿ ಪೂರೈಸಿದೆ. ಮತ್ತೊಂದು ಕಡೆ ರಾಜ್ಯದಲ್ಲಿನ ಲೋಕಸಭಾ ಚುನಾವಣೆಯ ಮತದಾನ ಕೂಡ ಮುಗಿದು ಹೋಗಿದೆ. ಹೀಗೆ ಎಲ್ಲವೂ ಸುಗಮವಾಗಿ ಸಾಗ್ತಾ ಇದೆ ಅನ್ನೋಷ್ಟರಲ್ಲೇ ಬಿಜೆಪಿಯವರು ಹೊಸ ಬಾಂಬ್ ಹಾಕಿದ್ರು. ಲೋಕಸಭಾ ಚುನಾವಣಾ ಫಲಿತಾಂಶ ಹೊರಬರ್ತಾ ಇದ್ದ ಹಾಗೆ ಸರ್ಕಾರದಲ್ಲಿ ತುಂಬಾ ಬದಲಾವಣೆ ಆಗುತ್ತೆ ಅಂತ ಕಿಡಿ ಹಚ್ಚೋ ಕೆಲಸ ಆಗಿತ್ತು. ಇದರ ಮೇಲೆ ಕಳಶ ಇಟ್ಟಂತೆ ಖುದ್ದು ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ನಾಯಕತ್ವದ ಕಿರೀಟವನ್ನ ತಾವೇ ಹೊತ್ಕೊಂಡು ಸರ್ಕಾರ 1 ವರ್ಷ ಪೂರೈಸಿದ್ದು ಮುಖ್ಯ ಅಲ್ಲ, 4.5 ವರ್ಷದ ನನ್ನ ನಾಯಕತ್ವದಲ್ಲಿ ಪಕ್ಷ ಅಧಿಕಾರಕ್ಕೆ ಬಂದಿದೆ ಅನ್ನೋದು ಮುಖ್ಯ ಅಂತ ಹೇಳಿದ್ರು. ಈ ನಾಯಕತ್ವದ ಮಾತುಗಳನ್ನ ಆಡಿದ್ದು ಸ್ವತಃ ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಆದ ಕಾರಣ ಚರ್ಚೆಗೆ ಗ್ರಾಸವಾಗಿದೆ. ನಾನು 1 ವರ್ಷ ಪೂರೈಸಿದ ಮುಖ್ಯ ಅಲ್ಲ, 4 ವರ್ಷ ನನ್ನ ಲೀಡರ್ಶಿಪ್ ಅಲ್ಲಿ ಪಕ್ಷ ಅಧಿಕಾರಕ್ಕೆ ಬಂದಿದೆಯಲ್ಲ. ಎಸ್, ಡಿ.ಕೆ. ಶಿವಕುಮಾರ್ ಹೀಗೆ ಕ್ಲೈಮ್ ಮಾಡಿಕೊಂಡ ತಕ್ಷಣವೇ 3-4 ಕೋನಗಳಿಂದ ಕಾಂಗ್ರೆಸ್ ಪಾಳೆಯದಲ್ಲಿ ಚರ್ಚೆ ಶುರುವಾಗಿದೆ. ಇದ್ದಕ್ಕಿದ್ದಂತೆ ಡಿ.ಕೆ. ಶಿವಕುಮಾರ್ ಸುಖ ಸುಮ್ಮನೆ ಆಡಿದ ಮಾತಂತೂ ಅಲ್ಲ ಇದು. ಲೋಕಸಭಾ ಚುನಾವಣೆ ಫಲಿತಾಂಶದ ಹಿನ್ನೆಲೆಯಲ್ಲೂ ಕೂಡ ಡಿ.ಕೆ. ಶಿವಕುಮಾರ್ ಮಾತಿಗೆ ಮಹತ್ವವೂ ಬಂದಿದೆ. ಅಕಸ್ಮಾತ್ ಡಬಲ್ ಡಿಜಿಟ್ ನಂಬರ್ ಕ್ರಾಸ್ ಆಗಿದ್ದೇ ಆದ್ರೆ ಕಾಂಗ್ರೆಸ್ಗೆ ಮಾತ್ರವಲ್ಲ ಡಿ.ಕೆ. ಶಿವಕುಮಾರ್ಗೂ ಕೂಡ ಇದು ಶಕ್ತಿ ಬಂದ ಹಾಗೇನೆ ಸರಿ. ಸಿಎಂ ಸಿದ್ದರಾಮಯ್ಯ ತಮ್ಮ ವರ್ಚಸ್ಸಿನ ಮೂಲಕ ಲೋಕಸಭೆಯಲ್ಲಿ ಹೆಚ್ಚು ಸ್ಥಾನ ಗೆದ್ವು ಅಂತ ಕ್ಲೈಮ್ ಮಾಡಿದ್ರೆ ಡಿ.ಕೆ. ಶಿವಕುಮಾರ್ ಅದಕ್ಕೂ ಮೊದಲೇ ಒಂದು ಟವಲ್ ಹಾಕಿದಂತೆ ಈ ಮಾತುಗಳನ್ನ ಆಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಜೊತೆಗೆ ತಮ್ಮ ನಾಯಕತ್ವದಿಂದಲೂ ಹೆಚ್ಚು ಸ್ಥಾನ ಗಳಿಸೋದಕ್ಕೆ ಸಾಧ್ಯ ಆಯ್ತು ಎಂದೇ ಡಿ.ಕೆ. ಶಿವಕುಮಾರ್ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ. ಈ ಮೂಲಕ ಮುಂದಿನ ದಿನಗಳಲ್ಲಿ ಸಿಎಂ ಸ್ಥಾನದ ಮೇಲೆ ತಮಗೂ ಹಕ್ಕಿದೆ ಅನ್ನೋದನ್ನ ಡಿ.ಕೆ. ಶಿವಕುಮಾರ್ ಪರೋಕ್ಷವಾಗಿ ಹೇಳಿದಂತೆ ಕಂಡು ಬರ್ತಾ ಇದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಸಿಎಂ ಸ್ಥಾನ ತಮಗೆ ಯಾಕೆ ಕೊಡಬೇಕು ಅನ್ನೋ ಪ್ರಶ್ನೆಗಳೇನಾದ್ರೂ ಎದುರಾದ್ರೆ ಡಿ.ಕೆ. ಈ ಎಲ್ಲ ವಿಚಾರಗಳನ್ನ ಮುಂದಿಟ್ಟು ಹಕ್ಕು ಸ್ಥಾಪಿಸೋದು ಗ್ಯಾರಂಟಿ ಅಂತ ಹೇಳಲಾಗ್ತಾ ಇದೆ. ಒಂದ್ ಕಡೆ ಸಿಎಂ ಸ್ಥಾನದ ಮೇಲೆ ಹಕ್ಕು ಸ್ಥಾಪನೆಗೆ ಡಿ.ಕೆ. ಶಿವಕುಮಾರ್ ಹೀಗೆ ಮಾತನಾಡಿದ್ರೆ ಅತ್ತ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ವಿಚಾರ ಕೂಡ ಮುನ್ನೆಲೆಗೆ ಬಂದಿದೆ. ಲೋಕಸಭಾ ಫಲಿತಾಂಶ ಬಂದ ಬಳಿಕ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಡಿ.ಕೆ. ಶಿವಕುಮಾರ್ ಸಹಜವಾಗಿ ಬೇರೆ ನಾಯಕರಿಗೆ ಬಿಟ್ಕೊಡೋ ಬಗ್ಗೆಯೂ ಕಳೆದ ವರ್ಷಗಳು ಚರ್ಚೆ ನಡೆದಿತ್ತು. ಲೋಕಸಭಾ ಫಲಿತಾಂಶ ಕಳಪೆಯಾದ್ರೆ ಸಹಜವಾಗಿ ಹಿಂದಿನ ಅಧ್ಯಕ್ಷರ ತಲೆದಂಡ ಆಗೋದು ಚರ್ಚೆಯ ವಸ್ತುವಾಗಬಹುದು. ಆಗ ಅಕಸ್ಮಾತ್ ಇಂಥ ಪರಿಸ್ಥಿತಿ ಬಂದ್ರೆ 4-5 ನಾಯಕರ ಹೆಸರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ರೇಸ್ನಲ್ಲಿ ಮುನ್ನೆಲೆಗೆ ಬಂದಿವೆ. ಅಕಸ್ಮಾತ್ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಸಾಧ್ಯತೆ ಏನಾದ್ರೂ ಎದುರಾದ್ರೆ ಹಲವು ನಾಯಕರ ಹೆಸರು ಈಗ ಆಲ್ರೆಡಿ ಚಾಲ್ತಿಯಲ್ಲಿವೆ. ಸತೀಶ್ ಜಾರಕಿಹೊಳಿ, ಎಂ.ಬಿ. ಪಾಟೀಲ್, ಈಶ್ವರ್ ಖಂಡ್ರೆ, ಕೃಷ್ಣ ಬೈರೇಗೌಡ ಸೇರಿದ ಹಾಗೆ ಪ್ರಮುಖ ನಾಯಕರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ರೇಸ್ನಲ್ಲಿ ಮುಂಚೂಣಿಯಲ್ಲಿದ್ದಾರೆ. ಇದರ ಜೊತೆಗೆ ಉತ್ತರ ಕರ್ನಾಟಕ ಭಾಗಕ್ಕೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ನೀಡಿ ಅನ್ನೋ ಕೂಗು ಕೂಡ ಎದ್ದಿದೆ. ಒಂದ್ ವೇಳೆ ಹೊಸದಾಗಿ ಅಧ್ಯಕ್ಷರಾಗಿ ಆಯ್ಕೆ ಆದ್ರೆ 4 ವರ್ಷಕ್ಕಿಂತ ಹೆಚ್ಚು ಕಾಲ ಪಕ್ಷವನ್ನ ಗಟ್ಟಿಯಾಗಿ ಹಿಡಿದಿಟ್ಕೊಳ್ಳೋ ಸಾಮರ್ಥ್ಯ ಹೊಂದಿರೋರೇ ಆಗ್ಬೇಕು. ಅಲ್ಲದೆ ನೂತನ ಕೆಪಿಸಿಸಿ ಅಧ್ಯಕ್ಷರಾದಂತವರು ಸಿಎಂ ಸ್ಥಾನಕ್ಕೂ ಕೈ ಹಾಕಬಹುದು. ಇಷ್ಟೆಲ್ಲ ಬೆಳವಣಿಗೆ ನಡೀತಾ ಇದೆ ಅಂದಮೇಲೆ ಕೆಪಿಸಿಸಿ ಅಧ್ಯಕ್ಷಗಿರಿಯಿಂದ ಡಿ.ಕೆ. ಶಿವಕುಮಾರ್ ಎಕ್ಸಿಟ್ ಮೋಡ್ ನಲ್ಲಿದ್ದಾರೆ ಅನ್ನೋದು ಅರ್ಥ ಅಲ್ಲ. ಲೋಕಸಭಾ ಚುನಾವಣೆ ಮುಗಿದ ಬಳಿಕ ಏನಾಗುವುದು ಅನ್ನೋದಕ್ಕೆ ಇನ್ನೂ ಸ್ಪಷ್ಟ ಚಿತ್ರಣ ಸಿದ್ಧ ಆಗಿಲ್ಲ. ಆದರೆ ಮೇಲ್ನೋಟಕ್ಕೆ ಒಂದಷ್ಟು ಬದಲಾವಣೆಗಳಂತೂ ನಿಶ್ಚಿತ ಅಂತ ಕಾಂಗ್ರೆಸ್ ಪಾಳೆಯದಲ್ಲಿ ಕೇಳಿಬರ್ತಾ ಇರುವ ಮಾತುಗಳು. ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ.
ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್.